ಹಾಯ್ ಎವ್ರಿವನ್, ನನ್ನ ಹೆಸರು ರೇಖಾ. ನಾನಿಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ SSC ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ED ಕಾನ್ಸ್ಟೇಬಲ್ ಹುದ್ದೆಗಳಿಗೆ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ನಮ್ಮ NCG ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಶ್ವೇತಾ ಮ್ಯಾಮ್ ಅವರು ಅದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿ ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ಆ ವಿಡಿಯೋನ ಎಲ್ಲರೂ ನೋಡಿ. ಎಕ್ಸಾಮ್ ಪ್ರೊಸೀಜರ್ ಏನಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ CBT ಎಕ್ಸಾಮ್ ಇದೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದು ನಿಮ್ಗೆ ಎಲ್ಲವೂ ನಿಮ್ಗೆ ಶ್ವೇತಾ ಮ್ಯಾಮ್ ಹೇಳಿದ್ದಾರೆ. ಸಿಲೆಬಸ್ ಏನಿರುತ್ತೆ, ಯಾವ್ಯಾವ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹೇಗಿರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹೇಗಿರುತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲವನ್ನು ನಿಮ್ಗೆ ಮ್ಯಾಮ್ ಹೇಳಿದ್ದಾರೆ. ಒಂದ್ಸರಿ ಆ ವಿಡಿಯೋನ ನೋಡಿ. ಈಗ ನಾವಿಲ್ಲಿ ಆ ಸಿಲೆಬಸ್ ನ ಒಂದು ಭಾಗ ಆಗಿರ್ತಕ್ಕಂತ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಈ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಒಂದು ಟಾಪಿಕ್ ಅಲ್ಲಿ ನಮ್ಗೆ ಹಲವಾರು ಲೆಸನ್ಸ್ ಇದಾವೆ. ಅದರಲ್ಲೂ ನಾವು ಪ್ರಾಬಬಲ್ ಕ್ವಶನ್ಸ್ ಬರುವಂತಹ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಬ್ಲಡ್ ರಿಲೇಷನ್ ಅಂತ ಒಂದು ಟಾಪಿಕ್ ಇದೆ. ಈ ಬ್ಲಡ್ ರಿಲೇಷನ್ ಅಲ್ಲಿ ಟಾಪಿಕ್ ಅಲ್ಲಿ ನಮ್ಗೆ ತುಂಬಾನೇ ಈಸಿ ಕ್ವಶನ್ಸ್ ಗಳು ಬರುತ್ತೆ. ಇದನ್ನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿ ಫ್ಯಾಮಿಲಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಫ್ಯಾಮಿಲಿ ಟ್ರೀ ಅಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಒಂದು ಫ್ಯಾಮಿಲಿನಲ್ಲಿ ಡೈರೆಕ್ಟ್ ಆಗಿ ಇಬ್ಬರ ಮಧ್ಯೆ ರಿಲೇಷನ್ ಅನ್ನ ಇಲ್ಲಿ ಹೇಳಿರೋದಿಲ್ಲ, ಟ್ವಿಸ್ಟ್ ಮಾಡಿ ಬೇರೆ ರೀತಿಯಲ್ಲಿ ಕ್ವಶನ್ ಕೇಳಿರ್ತಾರೆ. ಒಂದು ಫ್ಯಾಮಿಲಿ ನಮ್ಗೆ ಗೊತ್ತಿರೋ ಹಾಗೆ ಒಂದು ಮೇಲ್ ಅಂಡ್ ಫಿಮೇಲ್ ಮೆಂಬರ್ಸ್ ಇರ್ತಾರೆ. ಸೊ ಮೇಲ್ ಅಂತ ಬಂದಾಗ ಲೈಕ್ ನಾವು ಸ್ಕ್ವೇರ್ ಅಂತ ಡಿನೋಟ್ ಮಾಡ್ಕೋಣ. ಎನಿ ಸಿಂಬಲ್, ಯಾವ ಸಿಂಬಲ್ ಆದ್ರೂ ನೀವು ಯೂಸ್ ಮಾಡ್ಕೋಬಹುದು. ಮೇಲ್, ಇದು ಫಿಮೇಲ್ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವರಿಬ್ರು ಕಪಲ್ಸ್ ಅಥವಾ ಗಂಡ ಹೆಂಡತಿ ಅಂತ ಅನ್ಕೊಳ್ಳೋಣ. ಅವರನ್ನ ಈ ಒಂದು ರೀತಿನಲ್ಲಿ ನಾವು ಡಿನೋಟ್ ಮಾಡ್ತೀವಿ. ಇವ್ರಿಗೆ ಮಕ್ಕಳಿದ್ರು ಆಗ ನಾವು ಹೀಗೆ ಡಿನೋಟ್ ಮಾಡ್ತೀವಿ. ಓಕೆ, ಅವ್ರಿಗೆ ಒಂದು ಗಂಡ್ ಮಗು ಇತ್ತು, ಒಂದು ಹೆಣ್ಮಗು, ಮತ್ತೆ ಅವ್ರಿಗೆ ಒಂದು ಗಂಡ್, ಈ ತರ ಒಂದು ಫ್ಯಾಮಿಲಿ ಟ್ರೀನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ತುಂಬಾ ಆಗಿರುತ್ತೆ. ಒಂದು ಕಪಲ್ಸ್ ಅನ್ನ ನಾವು ಈ ರೀತಿ ಡಿನೋಟ್ ಮಾಡ್ಕೊಳ್ತೀವಿ. ಅಥವಾ ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು ಅಂತ ಏನ್ ಹೇಳ್ತೀವಿ, ಇವ್ರನ್ನ ನಾವು ಈ ಒಂದು ರೀತಿನಲ್ಲಿ ಡಿನೋಟ್ ಮಾಡ್ಕೊಳ್ತೀವಿ. ಇದು ಮೇಲ್ ಆರ್ ಫಿಮೇಲ್ ಅಂತ. ಯಾವ ಸಿಂಬಲ್ ನಿಮ್ಗೆ ಕನ್ವಿನಿಯನ್ಸ್ ಆಗುತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ನಾವು ಇದೇ ರೀತಿ ಕ್ವಶನ್ಸ್ ಹೇಗಿರುತ್ತಪ್ಪ ಅಂತ ನೋಡೋಣ. ಇಲ್ಲಿ ನೋಡಿ, a family has a man, his wife, their 4 sons and their wives. The family of every son also has 3 sons and 1 daughter. Find out the total number of male members in the whole family. ಒಂದು ಕುಟುಂಬದಲ್ಲಿ ಒಬ್ಬ ಪುರುಷ, ಆತನ ಪತ್ನಿ, ಅವರ 4 ಗಂಡು ಮಕ್ಕಳು ಮತ್ತು ಆ ಮಕ್ಕಳ ಪತ್ನಿಯರಿದ್ದಾರೆ. ಈ ತರ ಕ್ವಶನ್ಸ್ ಅನ್ನ ನಾವು ಓದ್ತಾನೆ ಫ್ಯಾಮಿಲಿ ಟ್ರೀ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕಾಗತ್ತೆ. ಹಾಗೆ ಮಾಡ್ತಾ ಹೋದ್ರೆ ನಮ್ಗೆ ಸಾಲ್ವ್ ಮಾಡೋದಕ್ಕೆ ಸಮಯ ತುಂಬಾ ಕಡಿಮೆ ಆಗತ್ತೆ. ಒಂದು ಕುಟುಂಬದಲ್ಲಿ ಒಬ್ಬ ಪುರುಷ, ಆಗ್ಲೇ ಡಿಸ್ಕಸ್ ಮಾಡಿರೋ ಹಾಗೆ ಒಬ್ಬ ಪುರುಷ, ಆತನ ಪತ್ನಿ, ಇಲ್ಲಿ ಆತನ ಪತ್ನಿ, ಅವರ 4 ಗಂಡು ಮಕ್ಕಳು. 4 ಗಂಡು ಮಕ್ಕಳು ಅಂದ್ರೆ ಇವರ ಮಕ್ಕಳು, 1 2 3 4. ಅವರ ಪತ್ನಿಯರು, ಗಂಡು ಮಕ್ಕಳು. These are all male members of the family. ನಾವು ಮೊದಲೇ ಹೇಳಿರೋ ಹಾಗೆ ಸ್ಕ್ವೇರ್ ಡಿನೋಟ್ಸ್ ಮೇಲ್ and circle denotes ಫಿಮೇಲ್. ಮತ್ತೆ ಇವರ ಪತ್ನಿಯರು, ಇವ್ರಿಗೂ ಒಬ್ರು ವೈಫ್, ಇವರು 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 ಪತ್ನಿಯರಿದ್ದಾರೆ. ಅಲ್ಲದೆ ಪ್ರತಿ ಮಗನ ಕುಟುಂಬದಲ್ಲಿ 3 ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳು ಇದ್ದಾರೆ. ಪ್ರತಿಯೊಬ್ಬರ ಕುಟುಂಬದಲ್ಲೂ ಮತ್ತೆ 3 ಗಂಡು 1 ಹೆಣ್ಣು, 3 ಗಂಡು 1 ಹೆಣ್ಣು. ಈ ರೀತಿ. ಸೊ ನಮ್ಗೆ ಮೇಲ್ ಮೆಂಬರ್ಸ್ ಮಾತ್ರ ಬೇಕಾಗಿರೋದ್ರಿಂದ ಮೇಲ್ ಮೆಂಬರ್ಸ್ ಮಾತ್ರ ಹಾಕೊಂಡ್ರೆ ಸಾಕು. ಅಲ್ಲೂ ನಮ್ಗೆ ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಈಗ ಅವ್ರು ಕೇಳಿರೋದು, ಹಾಗಾದರೆ ಈ ಸಂಪೂರ್ಣ ಕುಟುಂಬದಲ್ಲಿ ಒಟ್ಟು ಪುರುಷರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಪುರುಷರು ಅಂದ್ರೆ ನಾವು ಮೊದಲೇ ಹೇಳಿರೋ ಹಾಗೆ ಸ್ಕ್ವೇರ್ ಡಿನೋಟ್ಸ್ ಮೇಲ್, ಪುರುಷರು. ಎಷ್ಟು ಸ್ಕ್ವೇರ್ಸ್ ಇದೆ? 3 6 9 12, ಎಲ್ಲಿ 4 16
ಇಲ್ಲಿ ಒಂದು 17. ಟೋಟಲ್ ನಂಬರ್ ಆಫ್ ಮೇಲ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ 17. ಈ ತರ ನಿಮ್ಗೆ ಫ್ಯಾಮಿಲಿ ಟ್ರೀ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದೊಂದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಎಷ್ಟೇ ದೊಡ್ಡ ಕ್ವಶನ್ ಕೇಳಲಿ, ಯಾವ ರೀತಿ ಟ್ವಿಸ್ಟ್ ಮಾಡಿನೇ ಕೇಳಲಿ, ನಮ್ಗೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲಿ ನಮ್ಗೆ ಒಂದು ಕ್ವಶನ್ ನ ಸಾಲ್ವ್ ಮಾಡೋದಕ್ಕೆ ಸಿಗೋದು ಟೈಮು ಲೆಸ್ ದೆನ್ 1 minute. ಈ ತರ ಒಂದು ಶಾರ್ಟ್ ಕಟ್ ಅನ್ನ ನಾವು ನೋಡ್ಕೊಂಡಾಗ ಈಸಿಯಾಗಿ ನಾವು ಬೇಗನೆ ಸಾಲ್ವ್ ಮಾಡ್ಬೋದು. ಇದ್ರಲ್ಲಿ ಸೇವ್ ಮಾಡ್ಕೊಂಡಿದ್ದಂತ ಟೈಮ್ ಅನ್ನ ಬೇರೆ ಒಂದು ಮ್ಯಾಥ್ಸ್ ಕ್ವಶನ್ಸ್ ಇರ್ಬೋದು, ಬೇರೆ ಒಂದು ಕ್ವಶನ್ಸ್ ಗಳಿಗೆ ಸಾಲ್ವ್ ಮಾಡೋದಕ್ಕೆ ನಮ್ಗೆ ಯೂಸ್ ಮಾಡ್ಕೊಬಹುದು ಈ ಟೈಮ್ ನ. ಬ್ಲಡ್ ರಿಲೇಷನ್, ರಕ್ತ ಸಂಬಂಧಗಳು ಅಂದ್ರೆ ಒಂದೇ ಟೈಪ್ ಕ್ವಶನ್ಸ್ ಇರೋದಿಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪಾಯಿಂಟಿಂಗ್ ಟುವರ್ಡ್ಸ್ ಅ ಪರ್ಸನ್, ಅ ಮ್ಯಾನ್ ಸೆಡ್ ಟು ಅ ವುಮನ್, his mother is the only daughter of your father. How is the woman related to that person? ಇಲ್ಲಿ ಒಂದು ವ್ಯಕ್ತಿಯ ಕಡೆಗೆ ಕೈ ತೋರಿಸಿ ಒಬ್ಬ ಪುರುಷನು ಒಂದು ಮಹಿಳೆಗೆ ಹೇಳಿದನು. ಒಂದು ಮಹಿಳೆಗೆ, ಫಿಮೇಲ್, ಒಂದು ಮಹಿಳೆಗೆ ಹೇಳ್ತಿದ್ದಾನೆ. ಯಾರೋ ಒಬ್ಬ ವ್ಯಕ್ತಿ, ಒಂದು ಮಹಿಳೆಗೆ ಹೇಳ್ತಿದ್ದಾನೆ. ಯಾರನ್ನ ತೋರಿಸ್ಬಿಟ್ಟು? ಒಬ್ಬ ವ್ಯಕ್ತಿನ ತೋರಿಸ್ಬಿಟ್ಟು. His mother is the only daughter of your father. ಆ ವ್ಯಕ್ತಿಯ ತಾಯಿಯು ನಿನ್ನ ತಂದೆಯ ಏಕೈಕ ಮಗಳು. ಇಲ್ಲಿ ನಾವು ನೋಟ್ ಮಾಡ್ಕೋಬೇಕಾಗಿರೋದು ಏಕೈಕ ಮಗಳು, ಓನ್ಲಿ ಡಾಟರ್. ಓನ್ಲಿ ಡಾಟರ್ ಅಂದ್ರೆ ಯಾರು? ಒಬ್ರೆ, ಅವ್ರಿಗೆ ಸಿಬ್ಲಿಂಗ್ಸ್ ಇರೋದಿಲ್ಲ, ಒಬ್ಬರೇ ಹೆಣ್ಮಗಳಿರ್ತಾಳೆ. ಇಲ್ಲಿ ಏನ್ ಹೇಳ್ತಾರೆ, ಈ ತರ ನಾವು ಸಾಲ್ವ್ ಮಾಡುವಾಗ ಮ್ಯಾನ್ ಸೆಡ್ ಟು ಎ ವುಮನ್, ಇಲ್ಲಿರೋ ಒಬ್ಬ ವ್ಯಕ್ತಿ ಈ ವುಮನ್ಗೆ ಹೇಳ್ತಿದ್ದಾನೆ ಏನಂತ, ಇನ್ನೊಬ್ಬನ್ನ ತೋರಿಸ್ಬಿಟ್ಟು ಹೇಳ್ತಿದ್ದಾನೆ ಈ ವ್ಯಕ್ತಿಯ ತಾಯಿ. ಈ ವ್ಯಕ್ತಿಯ ತಾಯಿ ಅಂದ್ರೆ ಯಾರು? ಈ ವ್ಯಕ್ತಿ ಯಾರೋ ಒಬ್ರು ತಾಯಿ ಇರ್ತಾರೆ. ಈ ವ್ಯಕ್ತಿಯ ತಾಯಿ ಒಬ್ರಿದ್ದಾರೆ. ಇವ್ರು ಯಾರಪ್ಪ ಅಂತಂದ್ರೆ ನಿನ್ನ ತಂದೆಯ ಏಕೈಕ ಮಗಳು. ಇವ್ರು ಹೇಳ್ತಿರೋದು ಯಾರೋ ಒಂದು ಲೇಡಿಗೆ ಹೇಳ್ತಿದ್ದಾರೆ. ಈ ವ್ಯಕ್ತಿಯ ತಾಯಿ ಯಾರು ಅಂದ್ರೆ ಇವ್ರಿಗೆ ಹೇಳ್ತಾ ಇದ್ದಾರೆ ನಿನ್ನ ತಂದೆಯ ಏಕೈಕ ಮಗಳು ಅಂದ್ರೆ ಯಾರು? ಈ ವುಮನ್ನೇ ಆಗ್ತಾರೆ, ಈ ಲೇಡಿನೇ. ನಿನ್ನ ತಂದೆಯ ಮಗಳು ಅಂದ್ರೆ ನೀನೆ. ನಿನ್ನ ತಂದೆಯ ಏಕೈಕ ಮಗಳು ಯಾರು? ಈ ವ್ಯಕ್ತಿಯ ತಾಯಿ ಯಾರು ಅಂದ್ರೆ ನಿನ್ನ ತಂದೆಯ ಮಗಳು. ಹಾಗಾದರೆ ಆ ಮಹಿಳೆಯು ಆ ವ್ಯಕ್ತಿಗೆ ಹೇಗೆ ಸಂಬಂಧಿಸಿದ್ದಾಳೆ ಅಂತ ಕೇಳಿದರೆ, ಹೌ ದಿಸ್ ಲೇಡಿ ಇಸ್ ರಿಲೇಟೆಡ್ ಟು ದ ಪರ್ಸನ್. ಇಲ್ಲಿ ಫ್ಯಾಮಿಲಿ ಟ್ರೀ ಪ್ರಕಾರ ನಾವು ನೋಡೋದಾದ್ರೆ ಇದು ಈ ವ್ಯಕ್ತಿ ಹೇಳ್ತಿರ್ತಕ್ಕಂತ ಒಂದು ಪರ್ಸನ್. ಪಾಯಿಂಟಿಂಗ್ ಟುವರ್ಡ್ಸ್ ಎ ಪರ್ಸನ್, ಆ ಪರ್ಸನ್ ಯಾರು? ಇವರು. ಮ್ಯಾನ್ ಸೆಡ್, ಮ್ಯಾನ್ ಯಾರು? ಇವರು. ಟು ಅ ವುಮನ್, ವುಮನ್ ಯಾರು? ಇವರು. ಈ ಮ್ಯಾನು ಈ ವುಮನ್ಗೆ ಹೇಳ್ತಿದ್ದಾರೆ, ಇವ್ರನ್ನ ತೋರಿಸ್ತು. ಇವರ ತಾಯಿ ಯಾರಪ್ಪ ಅಂತಂದ್ರೆ ನಿನ್ನ ತಂದೆಯ ಮಗಳು. ನಿನ್ನ ತಂದೆಯ ಮಗಳು ಅಂದ್ರೆ ಅವರೇ ಆಗ್ತಾರೆ. ಇವರ ತಾಯಿ ನಿನ್ನ ತಂದೆಯ ಮಗಳು, ಇದೇ ಲೇಡಿಗೆನೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಮಹಿಳೆಯು ಆ ವ್ಯಕ್ತಿಗೆ ಹೇಗೆ ಸಂಬಂಧಿಸಿದ್ದಾರೆ? ಹೌ ಇಸ್ ದ ವುಮನ್ ರಿಲೇಟೆಡ್ ಟು ದಟ್ ಪರ್ಸನ್? ಈ ಪರ್ಸನ್ಗೆ ವುಮನ್ ಏನಾಗ್ತಾರೆ ಈ ಫ್ಯಾಮಿಲಿ ಟ್ರೀನ ಪ್ರಕಾರ? ಇಲ್ಲಿ ಎರಡರ ಮಧ್ಯ ದೀಸ್ ಆರ್ ದ ಕಪಲ್. ಇವ್ರಿಗೆ ಒಬ್ಬ ಮಗ ಇದ್ದಾನೆ. ಸೊ ಈ ಲೇಡಿ ಇವರಿಗೆ ಮದರ್ ಆಗ್ತಾರೆ. ಆಪ್ಷನ್ ಬಿ. ಬೇರೆ ಯಾವ ರೀತಿ ಬ್ಲಡ್ ರಿಲೇಷನ್ ಅಲ್ಲಿ ಕ್ವಶನ್ಸ್ ಬರುತ್ತೆ ಅಂದ್ರೆ, ಎ ಇಸ್ ಬಿಸ್ ಸಿಸ್ಟರ್. ನಾವು ಓದ್ತಾನೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗೋಣ, ಹಾಗೆ ನಮ್ಗೆ ತುಂಬಾ ಕಡಿಮೆ ಟೈಮ್ ಹಿಡಿಯುತ್ತೆ. ಎ ಇಸ್ ಬಿಸ್ ಸಿಸ್ಟರ್. ಎ ಅನ್ನೋರು ಬಿಯ ತಂಗಿ. ಸೊ ಸಿಬ್ಲಿಂಗ್ಸ್ ಹೊಡ ಹುಟ್ಟಿದವ್ರನ್ನ ಹಿಂಗ್ ಮಾಡ್ತೀವಿ. ಬಿಗೆ ತಂಗಿ ಅಥವಾ ಅಕ್ಕ ಎ. ಬಿ ನಮ್ಗೆ ಮೇಲು ಫಿಮೇಲು ನಮಗ್ ಗೊತ್ತಿಲ್ಲ, ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಎ ಮಾತ್ರ ಬಿಗೆ ತಂಗಿ ಅಂತ ಇದೆ. ಎ ಯು ಬಿಯ ಸಹೋದರಿ, ಸಿ ಯು ಬಿಯ ತಾಯಿ. ಸೊ ಬಿಗೆ ಒಬ್ರು ತಾಯಿ ಇದ್ದಾರೆ, ಅವ್ರು ಯಾರು? ಸಿ. ಇವರು ತಾಯಿ, ಫಿಮೇಲ್ ಮೆಂಬರ್. ಡಿ ಯು ಸಿಯ ತಂದೆ. ಸಿಗೊಬ್ರು ತಂದೆ ಇದ್ದಾರೆ, ಅವ್ರು ಯಾರಪ್ಪ ಅಂದ್ರೆ ಟಿ. ಇ ಯು ಡಿಯ ತಾಯಿ. ಡಿಗೊಬ್ರು ತಾಯಿ ಇದ್ದಾರೆ, ಅವ್ರು ಯಾರು ಅಂತಂದ್ರೆ ಇ. ಡಿಯ ತಾಯಿ ಇ. ಸೊ ಇಲ್ಲಿ ನಮ್ಗೆ ಇದಿಷ್ಟು ಫ್ಯಾಮಿಲಿ ಟ್ರೀ ಕನ್ಸ್ಟ್ರಕ್ಟ್ ಆಯ್ತು. ಈಗ ಅವ್ರ ಕ್ವಶನ್ ಕೇಳಿರೋದೇನು, ಹೌ ಈಸ್ ಎ ರಿಲೇಟೆಡ್ ಟು ಡಿ? ಹಾಗಾದರೆ ಎ ಯು ಡಿಗೆ ಹೇಗೆ ಸಂಬಂಧಿಸಿದ್ದಾನೆ? ಎ
ಡಿಗೆ ಏನಾಗ್ಬೇಕು ಅಂತ. ಡಿ ಇಲ್ಲಿದ್ದಾರೆ, ಡಿಗೆ ಮಗಳು ಸಿ, ಮಗಳ ಮಗಳು ಎ. ಸೊ ಎ ಇಸ್ ಹೌ ಎ ಇಸ್ ರಿಲೇಟೆಡ್ ಟು ಡಿ ಅಂತಂದ್ರೆ ಎ ಡಿಗೆ ಮೊಮ್ಮಗಳಾಗ್ಬೇಕಿಲ್ಲಿ. ಗ್ರ್ಯಾಂಡ್ ಡಾಟರ್, ಮೊಮ್ಮಗಳು. ಇನ್ನೊಂದು ಈ ತರ ಕ್ವಶನ್ಸ್ ಬರುತ್ತೆ. ಬ್ಲಡ್ ರಿಲೇಷನ್ ಅಲ್ಲಿ ಕೇಳಿದ್ರೆ ಇದು 4 ಟೈಪ್ ಅಲ್ಲಿ ಕೇಳ್ತಾರೆ. ಯಾವ್ದ್ರಲ್ಲಿ ಯಾವ ಟೈಪ್ ಕೇಳಿದ್ರು ಸಹ ನೀವು ಅಟೆಂಡ್ ಮಾಡ್ಬೇಕು. ಇದರಲ್ಲಿ ಅವ್ರು ಮೊದಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿರ್ತಾರೆ. ಎ ಪ್ಲಸ್ ಬಿ ಅಂದ್ರೆ ಏನು, ಎ ಮೈನಸ್ ಬಿ ಅಂದ್ರೆ ಏನು. ಎ ಪ್ಲಸ್ ಬಿ ಇಸ್ ಎ ಇಸ್ ಸನ್ ಆಫ್ ಬಿ. ಎ ಪ್ಲಸ್ ಬಿ ಅಂದ್ರೆ ಎ ಯು ಬಿ ಯ ಮಗ. ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಬಿಗೆ ಒಬ್ರು ಮಗ ಇದ್ದಾರೆ, ಅವರು ಮಗ, ಅದಕ್ಕೆ ಸ್ಕ್ವೇರ್ ಮೇಲ್ ಮೆಂಬರ್ ಅವರು ಎ ಪ್ಲಸ್ ಬಿ ಅಂದ್ರೆ. ಈಗ ಎ ಮೈನಸ್ ಬಿ, ಎ ಮೈನಸ್ ಬಿ ಅಂದ್ರೆ ಎ ಇಸ್ ವೈಫ್ ಆಫ್ ಬಿ. ಎ ಯು ಬಿ ಯ ಹೆಂಡತಿ. ಬಿಗೆ ಒಬ್ರು ವೈಫ್ ಇದ್ದಾರೆ, ಅವರು ಎ. ಬಿ ಇಲ್ಲಿ ಹಸ್ಬೆಂಡ್ ಆಗ್ತಾರೆ. ಎ ಇಂಟು ಬಿ ಅಂದ್ರೆ ಎ ಇಂಟು ಬಿ ಅಂತ ಅಂದ್ರೆ ಎ ಯು ಬಿ ಯ ಸಹೋದರಿ. ಈಗೊಬ್ರು ಸಿಸ್ಟರ್ ಇದ್ದಾರೆ, ಅವರು ಎ ಸಹೋದರಿ. ಎ ಇಂಟು ಬಿ ಅಂದ್ರೆ ಎ ಯು ಬಿ ಯ ಸಹೋದರಿ. ಎ ಅನ್ನೋರು ಇಲ್ಲಿ ಬಿಗೆ ಸಹೋದರಿ ಆಗ್ತಾರೆ, ಅಂದ್ರೆ ಸಿಸ್ಟರ್, ಸಿಬ್ಲಿಂಗ್ಸ್. ಎ ಡಿವಿಷನ್ ಬಿ, ಎ ಡಿವಿಷನ್ ಬಿ ಅಂತ ಹೇಳಿದ್ರೆ ಎ ಯು ಬಿ ಯ ತಾಯಿ. ಸೊ ಬಿಗೊಬ್ರು ತಾಯಿ ಇದ್ದಾರೆ, ಅವರು ಎ. ಎ ಈಕ್ವಲ್ಸ್ ಬಿ ಅಂತ ಹೇಳಿದ್ರೆ ಎ ಈಕ್ವಲ್ಸ್ ಬಿ ಅಂತ ಹೇಳಿದ್ರೆ ಎ ಈಕ್ವಲ್ಸ್ ಎ ಯು ಬಿ ಯ ಸಹೋದರಿ. ಸೊ ಬಿಗೆ ಒಬ್ರು ತಂಗಿ ಇದ್ದಾರೆ, ಅವರು ಎ. ಇಲ್ಲಿ ಎ ಯು ಬಿ ಯ ಸಹೋದರ. ಎ ಇಂಟು ಬಿ ಅಂದ್ರೆ ಎ ಯು ಬಿ ಯ ಸಹೋದರ. ಎ ಇಂಟು ಬಿ ಅಂದ್ರೆ ಎ ಯು ಬಿ ನ ಸಹೋದರ. ಎ ಡಿವಿಷನ್ ಬಿ ಅಂದ್ರೆ ಎ ಬಿ ನ ತಾಯಿ. ಎ ಈಕ್ವಲ್ಸ್ ಬಿ ಅಂದ್ರೆ ಎ ಬಿ ನ ಸಹೋದರಿ. ಇಲ್ಲಿ ನಮ್ಗೆ ಇಷ್ಟು ಇನ್ಸ್ಟ್ರಕ್ಷನ್ಸ್ ಅವ್ರು ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಾವು ಇಲ್ಲಿ ಫ್ಯಾಮಿಲಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೀವಿ. ಈಗ ಅವ್ರ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ಪಿ ಪ್ಲಸ್ ಆರ್ ಮೈನಸ್ ಕ್ಯೂ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಪಿ ಪ್ಲಸ್ ಆರ್ ಮೈನಸ್ ಕ್ಯೂ ಅಂದ್ರೆ ಏನು ಅಂತ. ಸೊ ಪಿ ಪ್ಲಸ್ ಕ್ಯೂ ಅಂದ್ರೆ ಅದರ ಜಾಗದಲ್ಲಿ ನಾವು ಎ ಪ್ಲಸ್ ಬಿ ಎಲ್ಲಿದೆ ಅಲ್ಲಿ ನೋಡಿ. ಎ ಪ್ಲಸ್ ಬಿ ಅಂದ್ರೆ ಏನು, ಎ ಬಿ ನ ಮಗ, ಪಿ ಆರ್ ನ ಮಗ. ಪಿ ಅನ್ನೋರು ಮಗ, ಯಾರ್ದು, ಆರ್ ನ ಮಗ. ನೆಕ್ಸ್ಟ್ ಈಕ್ವೇಶನ್ ಏನಿದೆ, ಆರ್ ಮೈನಸ್ ಕ್ಯೂ. ಆರ್ ಮೈನಸ್ ಕ್ಯೂ ಅಂದ್ರೆ ಎ ಮೈನಸ್ ಬಿ. ಎ ಮೈನಸ್ ಬಿ ಅರ್ಥ ಏನು, ಎ ಯು ಬಿ ನ ಹೆಂಡತಿ. ಅಂದ್ರೆ ಇಲ್ಲಿ ಆರ್ ಕ್ಯೂ ನ ಹೆಂಡತಿ. ಸೊ ಆರ್ ಹೆಂಡತಿ ಆದ್ರೆ ಕ್ಯೂ ಹಸ್ಬೆಂಡ್, ಗಂಡ ಆಗ್ತಾರೆ. ಇದು ಈ ಒಂದು ಈಕ್ವೇಶನ್ ಗೆ ಬರುವಂತ ಒಂದು ಕಂಪ್ಲೀಟ್ ಫ್ಯಾಮಿಲಿ ಟ್ರೀ. ಇದ್ರ ಪ್ರಕಾರ ಅವ್ರು ಯಾವ ಆಪ್ಷನ್ಸ್ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ಫಸ್ಟ್ ಆಪ್ಷನ್ ಏನ್ ಹೇಳ್ತಿದೆ, ಕ್ಯೂ ಇಸ್ ದ ಫಾದರ್ ಆಫ್ ಪಿ. ಕ್ಯೂ ಯು ಪಿ ನ ತಂದೆ. ಪಿ ನ ತಂದೆ ಯಾರು, ಕ್ಯೂ. ತಾಯಿ ಯಾರು, ಆರ್. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಇದ್ರ ಫ್ಯಾಮಿಲಿ ಟ್ರೀ ನ ಪ್ರಕಾರ ಕ್ಯೂ ಪಿ ಗೆ ತಂದೆ ಆಗ್ತಾರೆ. ಫಸ್ಟ್ ಆಪ್ಷನ್ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಫ್ಯಾಮಿಲಿ ಟ್ರೀ ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ. ಈಗ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ ಪ್ರಾಬ್ಲಮ್ಸ್ ನಮ್ಗೆ ಈಗ ಅರೈವ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಏನು ಅಂತಂದ್ರೆ ಅನಾಲಜಿ, ಹೋಲಿಕೆ. ಹೋಲಿಕೆ ಅಂದ್ರೆ ಏನಿಲ್ಲ, ಜಸ್ಟ್ ಸಂಬಂಧ. 1 ಮತ್ತೆ 2 ಪದಗಳು, ನಂಬರ್ಗಳು, ಅಕ್ಷರಗಳು, ಅವುಗಳ ಮಧ್ಯೆ ಏನ್ ಸಂಬಂಧ ಇರುತ್ತೆ, ಸೇಮ್ ಸಂಬಂಧ ನಮ್ಗೆ 3rd ಮತ್ತೆ 4th ಅಕ್ಷರಗಳ ಮಧ್ಯ ಬರುತ್ತೆ. ತುಂಬಾನೇ ಈಸಿ ಕ್ವಶನ್, ಈಸಿಯಾಗಿ ಸ್ಕೋರ್ ಮಾಡುವಂತಹ ಟಾಪಿಕ್ ಇದು. ಇದ್ರ ಮೇಲಂತೂ ಕ್ವಶನ್ಸ್ ಇದ್ದೇ ಇರುತ್ತೆ. ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ಸ್ ನೋಡೋಣ ನಾವಿಲ್ಲಿ. ನೋಡಿ, ದೈತ್ಯ, ಕುಬ್ಜ, ಜಾಯಿಂಟ್, ವಾಫ್. ಅಂದ್ರೆ ಇಲ್ಲಿ ನಮ್ಗೆ ಇದರಿಂದ ಇದಕ್ಕೆ ನಮ್ಗೆ ರಿಲೇಷನ್ ನೋಡೋದಾದ್ರೆ ಇವೆರಡರ ಮಧ್ಯೆ ನಮ್ಗೆ ಆಪೋಸಿಟ್ ವರ್ಡ್ಸ್ ಅಂತ ಗೊತ್ತಾಗ್ತದೆ. ವಿರುದ್ಧಾರ್ಥಕ ಪದಗಳು ಅಂತ ಏನ್ ಹೇಳ್ತೀವಿ, ಆಪೋಸಿಟ್ ವರ್ಡ್ಸ್ ಅಂತ ಗೊತ್ತಾಗ್ತದೆ. ಇಲ್ಲಿ ದೈತ್ಯಗೆ ಆಪೋಸಿಟ್ ವರ್ಡ್ ಕುಬ್ಜ. ಸೇಮ್ ವೇ ಪ್ರತಿಭಾವಂತ ಅಥವಾ ಬುದ್ಧಿವಂತ ಅನ್ಕೊಳ್ಳೋಣ, ಜೀನಿಯಸ್. ಅದಕ್ಕೆ ಆಪೋಸಿಟ್ ವರ್ಡ್ ನಿಮ್ಗೆ ದುಷ್ಟ
ಅಲ್ಲ, ಯಾಕಂದ್ರೆ ಪ್ರತಿಭಾವಂತ ಅಂದ್ರೆ ಬುದ್ಧಿವಂತಗೆ ನಮ್ಗೆ ದಡ್ಡ ವಿರುದ್ಧಾರ್ಥಕ ಪದ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇದು ಆಗೋದಿಲ್ಲ. ಜೆಂಟಲ್ ಸೌಮ್ಯ ಆಗೋದಿಲ್ಲ. ಇಡಿಯಟ್ ಅಥವಾ ಮೂರ್ಖ. ಪ್ರತಿಭಾವಂತ ಮೂರ್ಖ. ದಡ್ಡಗೆ ಇನ್ನೊಂದು ಹೆಸರು ಮೂರ್ಖ ಸಹ ಆಗುತ್ತೆ. ಈ ಫಸ್ಟ್ ಎರಡರ ಮಧ್ಯೆ ಯಾವ ಒಂದು ರಿಲೇಶನ್ ಇರುತ್ತೆ, ಸೇಮ್ ರಿಲೇಶನ್ ನಮ್ಗೆ ಇಲ್ಲಿಗೂ ಸಹ ಪಾಸ್ ಆನ್ ಆಗುತ್ತೆ. ಈ ರೀತಿಯಾದಂತಹ ಕ್ವಶನ್ಸ್ ಅಂದ್ರೆ ಅನಾಲಜಿನಲ್ಲಿ ಬರುವಂತಹ ಕ್ವಶನ್ಸ್ ಏನಿಲ್ಲ, ಎರಡರ ಮಧ್ಯ ಇರುವಂತಹ ಒಂದು ಹೋಲಿಕೆ ಸಂಬಂಧವನ್ನು ನಾವು ಗುರುತಿಸಬೇಕಾಗತ್ತೆ. ಇದ್ರ ಎರಡರ ಮಧ್ಯೆ ಇರುವಂತಹ ಸಂಬಂಧ ನಮ್ಗೆ ಗೊತ್ತಾಗ್ಬಿಟ್ರೆ ಆನ್ಸರ್ ಸಿಗೋದು ನಮ್ಗೆ ತುಂಬಾ ಈಸಿ ಆಗತ್ತೆ. ಇಲ್ಲಿ ನೋಡಿ, ಮುಂಬೈ ಮಹಾರಾಷ್ಟ್ರ, ತ್ರಿವೆಂಡ್ರಮ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಹಾರಾಷ್ಟ್ರದ ಕ್ಯಾಪಿಟಲ್ ರಾಜಧಾನಿ ಮುಂಬೈ ಆಗಿದೆ. ಯಾವುದರ ರಾಜಧಾನಿ ತಿರುವನಂತಪುರಂ ಅಂತ ರಿಲೇಶನ್ ಇಲ್ಲಿ, ಅದು ಕೇರಳ. ಇಲ್ಲಿ ನೋಡಿ, ಆಭರಣಗಳು ಬಂಗಾರ, ಆರ್ನಮೆಂಟ್ಸ್ ಮತ್ತೆ ಗೋಲ್ಡ್, ಇವೆರಡರ ಮಧ್ಯೆ ಏನ್ ರಿಲೇಶನ್ ಇದೆ ಅಂತ ನಾವು ಫಸ್ಟ್ ನೋಡ್ಕೋಬೇಕಾಗತ್ತೆ. ಗೋಲ್ಡ್ ಅಂತ ಹೇಳಿದ್ದಾರೆ, ರಾ ಮೆಟೀರಿಯಲ್ ನಮ್ಗೇನ್ ಸಿಗುತ್ತೆ ಅದೊಂದು ಪದಾರ್ಥ. ಈ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ನಮ್ಗಿಲ್ಲಿ ಆಭರಣಗಳನ್ನ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಆರ್ನಮೆಂಟ್ಸ್. ಆರ್ನಮೆಂಟ್ಸ್ ನ ಮಾಡೋದಕ್ಕೆ ನಮ್ಗೆ ಏನ್ ಬೇಕು, ಬಂಗಾರ ಬೇಕು, ಅಂದ್ರೆ ಗೋಲ್ಡ್ ಬೇಕು. ಇದೇ ರೀತಿ ಸೂಜಿ ಮತ್ತೆ ಇಲ್ಲಿ ಏನ್ ಬರುತ್ತೆ, ಈಗ ನಮ್ಗೊಂದ್ಸರಿ ಡೈರೆಕ್ಟ್ ಆಗಿ ಆಪ್ಷನ್ಸ್ ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಸೂಜಿ ಓಕೆ ಸ್ಟಿಚ್ ಹಾಕೋದಕ್ಕೆ ಯೂಸ್ ಮಾಡ್ತೀವಿ, ಪ್ರಿಕ್ ಇಂಜೆಕ್ಷನ್ ಕೊಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಸೂಜಿ ಒಳಗಡೆ ದಾರ ಹಾಕಿ ಹೊಲಿಯೋದಕ್ಕೂ ಸಹ ಯೂಸ್ ಮಾಡ್ತೀವಿ. ನಮ್ಗೆ ಇಲ್ಲಿ ಇರುವಂತ ರಿಲೇಷನ್ಸ್ ನ ನೋಡಿ ಇದೇ ರಿಲೇಷನ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಆರ್ನಮೆಂಟ್ಸ್ ನ ಮಾಡಕ್ಕೆ ಗೋಲ್ಡ್ ಬೇಕು, ಅದೇ ರೀತಿ ಸೂಜಿ ನೀರೆಲ್ಲ ಮಾಡೋದಕ್ಕೆ ಏನ್ ಬೇಕು, ಉಕ್ಕು ಅಥವಾ ಸ್ಟೀಲ್ ಬೇಕು. ಈಗ ಬೆಂಕಿ, ಬೂದಿ, ಫೈರ್, ಆಶಸ್, ಸ್ಫೋಟ ಅಥವಾ ಎಕ್ಸ್ಪ್ಲೋಷನ್ ಏನಾಗತ್ತೆ ಅಂತ. ಬೆಂಕಿ ಅಂತಂದ್ರೆ ಈಗ ನಾವು ಒಂದು ಪೇಪರ್ನ ಸುಡ್ಬೋದು ಅಥವಾ ಒಂದು ಬಟ್ಟೆನ ಸುಡ್ಬೋದು, ಮನೆನ ಸುಟ್ಟಾಗ ನಮ್ಗೆ ಇಲ್ಲಿ ಕೊನೆಯಲ್ಲಿ ಏನ್ ಉಳಿಯುತ್ತೆ, ಎಂಡ್ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ, ಕೊನೆಯ ರಿಸಲ್ಟ್ ನಮ್ಗಿಲ್ಲಿ ಬೂದಿ ಸಿಗ್ತಾ ಇದೆ. ಅದೇ ರೀತಿ ಸ್ಫೋಟ ಆದಾಗ ನಮ್ಗೆ ಸಿಗುವಂತ ಎಂಡ್ ಪ್ರಾಡಕ್ಟ್ ರಿಸಲ್ಟ್ ನ ನಾವೇನಂತ ಕರಿತೀವಿ, ಡೆಬ್ರೀಸ್ ಅಂತ ಕರಿತೀವಿ, ಅವಶೇಷಗಳು ಅಂತ ಕರಿತೀವಿ. ಸೌಂಡ್, ಸ್ಫೋಟ ಆದಾಗ ನಮ್ಗೆ ಸೌಂಡ್ ಬರುತ್ತೆ, ಆದ್ರೆ ನಮ್ಗೆ ಎಂಡ್ ಪ್ರಾಡಕ್ಟ್ ಸೌಂಡ್ ಅಲ್ಲ. ಇವೆರಡರ ಮಧ್ಯೆ ಇರೋದು ಎಂಡ್ ಪ್ರಾಡಕ್ಟ್ ರಿಲೇಶನ್. ಎಂಡ್ ಪ್ರಾಡಕ್ಟ್ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ ವೇ ಸ್ಫೋಟ ಆದಾಗ ನಮ್ಗೆ ಸಿಗುವಂತದ್ದು ಡೆಬ್ರೀಸ್ ಅಂತ ನಾವು ಕರಿತೀವಿ. ಇಲ್ಲಿ ಸ್ಫೋಟ, ಆಯಾಸ, ರೇಸ್ ಮಾಡಿದಾಗ ನಮ್ಗೆ ಆಗೋದು ಸುಸ್ತು. ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ಈ ತರ ಮಾಡಿದಾಗ ನಮ್ಗೆ ಫೆಟಿಂಗ್, ಸುಸ್ತಾಗತ್ತೆ. ಅದೇ ರೀತಿ ಉಪವಾಸ ಮಾಡಿದಾಗ ಏನಾಗತ್ತೆ, ಉಪವಾಸ ಮಾಡಿದಾಗ ನಮ್ಗೆ ಆಹಾರ ಅಲ್ಲ, ಬಿಕಾಸ್ ಇವೆರಡರ ಮಧ್ಯೆ ಇರುವಂತ ರಿಲೇಷನ್ ಇದಾದಾಗ ನಮ್ ಬಾಡಿಲಿ ಫಿಸಿಕಲಿ ಆಗುವಂತ ಚೇಂಜಸ್ ಏನು ಅಂತ ಇಲ್ಲಿ ಆಗಿರುವಂತ ರಿಲೇಷನ್. ಸೇಮ್ ರಿಲೇಷನ್ ನಾವ್ ಇಲ್ಲೂ ಸಹ ಹುಡುಕ್ಬೇಕಾಗತ್ತೆ. ಉಪವಾಸ ಮಾಡಿದಾಗ ಹಸಿವು, ಹಸಿವು ಯಾಕಲ್ಲ ಅಂತ ಹೇಳಿದ್ರೆ, ಹಸಿವು ನಮ್ಗೆ ಯಾವ ಹಸಿವು ಅಂತ ಹೇಳಿಲ್ಲ. ಎಷ್ಟೋ ಬೇರೆ ಬೇರೆ ತರ ಹಸಿವಿದೆ, ಪವರ್ ಹಸಿವಿದೆ, ಮನಿ ಹಸಿವಿದೆ, ಯಾವ್ದು ಹಸಿವು ಅಲ್ಲ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ಹರಿನಲ್ಲಿದ್ದಾಗ ನಾವು ಈ ಆಪ್ಷನ್ ನ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀಟಾಗಿ ಥಿಂಕ್ ಮಾಡ್ಬೇಕಾಗತ್ತೆ. ಪ್ರಾಕ್ಟೀಸ್ ನೀವು ಮಾಡಿದಷ್ಟು ಈ ತರ ಒಂದ್ ಸಿಲ್ಲಿ ಮಿಸ್ಟೇಕ್ಸ್ ಗಳನ್ನು ಮಾಡೋದಿಲ್ಲ. ಬರೀ ಹಸಿವಲ್ಲ, ಉಪವಾಸ ಮಾಡಿದಾಗ ನಮ್ಗಾಗೋದು ಹೊಟ್ಟೆ ಹಸಿವು, ಮನಿನೋ ಬರೋ ಈ ತರ ಹಸಿವುಗಳಾಗೋದಿಲ್ಲ. ಅದಕ್ಕೆ ನಾವು ಈ ಆನ್ಸರ್ ನಾವು ಮಾಡೋದಿಕ್ಕಾಗೋದಿಲ್ಲ. ಸೊ ಉಪವಾಸ ಮಾಡಿದಾಗ, ಫಾಸ್ಟಿಂಗ್ ಮಾಡಿದಾಗ ನಮ್ಗಾಗೋದು ಹೊಟ್ಟೆ ಹಸಿವು, ಹಂಗರ್. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದೇ ತರ ಅನಾಲಜಿ ಅಂದ್ರೆ ಇಷ್ಟೇ. ಇದೇ ತರದ ಪ್ರಾಬ್ಲಮ್ಸ್ ನಿಮ್ಗೆ ತುಂಬಾ ಈಸಿಯಾಗೂ ಇರುತ್ತೆ. ಎಲ್ಲಾ ಒಂದು ರೀಸನಿಂಗ್ ಅಲ್ಲಿ ಏನೇನ್ ಕ್ವಶನ್ಸ್ ಕೇಳ್ತಾರೆ 20 ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೋದು, ಅಷ್ಟು ಈಸಿ ಆಗಿರುತ್ತೆ. ಓನ್ಲಿ ಥಿಂಗ್ ಇಸ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಚೆನ್ನಾಗಿ. ಪ್ರಿಪರೇಷನ್ ಈಗಲೇ ಸ್ಟಾರ್ಟ್ ಮಾಡಿ. ತುಂಬಾ ಈಸಿ ಇದೆ, ಈಸಿಯಾಗಿ ಕ್ರ್ಯಾಕ್ ಮಾಡೋದಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದ್ರೆ NCG ಇನ್ಸ್ಟಿಟ್ಯೂಟ್ ನ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ ಈಗ ಆಲ್ರೆಡಿ ಡಿಸೆಂಬರ್ 13th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮುಂದೆ ಹಲವಾರು ವಿಡಿಯೋಗಳಲ್ಲಿ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಆಲ್ ದಿ ಬೆಸ್ಟ್.